ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ದೇವಿಯನ್ನು ನೋಡುವುದು ಅಂದರೆ ಅದರ ಅರ್ಥ ಏನು ಅಂತ ತಿಳಿಯೋಣ. ಇನ್ನು ಕೆಲವರಿಗೆ ಪದೇ ಪದೇ ಯಾವುದೋ ದೇವಿ ದೇವಾಲಯದ ಕನಸು ಬೀಳುತ್ತಾ ಇರುತ್ತೆ. ಇನ್ನು ದೇವಿಯನ್ನು ಪೂಜಿಸಿದಂತೆ ಅಲ್ಲಿನ ದೇವಿಯ ಮುಖ ಅಥವಾ ದೇವಿಗೆ ಸಂಬಂಧಿಸಿದ ಹಲವು ಅಂಶಗಳು ಪದೇ ಪದೇ ಕನಸಲ್ಲಿ ಕಾಣಬಹುದು. ಇನ್ನು ಯಾವುದೇ ರೀತಿಯ ಕನಸು ಬಿದ್ದರೂ ಅದನ್ನು ಶುಭ ಅಂತಾನೆ ಪರಿಗಣಿಸಬಹುದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಇದು ನಿಮಗೆ ಎಚ್ಚರಿಕೆಯ ಸಂಕೇತ ಕೂಡ ಆಗಿರ್ಬೋದು. ಹಾಗಾದರೆ ಬನ್ನಿ, ಕನಸಲ್ಲಿ ದೇವಿಗೆ ಸಂಬಂಧಿಸಿದ ದೇವಾಲಯ ಮತ್ತು ದೇವಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ನೀವು ಕನಸಲ್ಲಿ ನೋಡುವುದು ಅಂದರೆ ಅದರ ಅರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ, ಕನಸಲ್ಲಿ ದುರ್ಗಾದೇವಿ ಅಥವಾ ಯಾವುದೇ ದೇವಿ ಸ್ವರೂಪವನ್ನು ನೀವು ನೋಡಿದರೆ ಅದನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ನವರಾತ್ರಿಯಲ್ಲಿ ಅಂತೂ ಬಿದ್ದರೂ ಇದನ್ನು ಭಾರಿ ಉತ್ತಮ ಅಂತ ಹೇಳ್ಬೋದು. ಇನ್ನು ದೇವಿ ನಿಮ್ಮ ಬಗ್ಗೆ ಪ್ರಸನ್ನಗೊಂಡಿದ್ದಾಳೆ ಅಂತ ಅರ್ಥ, ಹಾಗೂ ಆಕೆಯ ಕೃಪೆಯಿಂದ ಸದ್ಯದಲ್ಲೇ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತ ಕೂಡ ಹೇಳ್ಬೋದು. ಎರಡನೆಯದಾಗಿ, ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಅಮ್ಮನವರು ಕೆಂಪು ವಸ್ತ್ರದಿಂದ ಶೋಭಿತಳಾಗಿ ನಸುನಗುತ್ತಿದ್ದರೆ ನಿಮ್ಮ ಜೀವನ ಶೀಘ್ರದಲ್ಲೇ ಬದಲಾವಣೆಯಾಗಲಿದೆ ಅಂತ ಅರ್ಥ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಬರಲಿದೆ ಅಂತ ಹೇಳ್ಬೋದು. ಈ ಬದಲಾವಣೆ ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು, ಆದರೆ ಇದರ ಪರಿಣಾಮ ಮಾತ್ರ ಉತ್ತಮವಾಗಿರುತ್ತೆ. ಮೂರನೆಯದಾಗಿ, ನವರಾತ್ರಿ ದಿನಗಳಲ್ಲಿ ದೇವಿ ದುರ್ಗೆ ಸಿಂಹದ ಮೇಲೆ ಕಂಡುಬಂದರೆ ಅಥವಾ ಸಿಂಹ ಓಡಾಡುತ್ತಿದ್ದಂತೆ ಕಂಡರೆ ಅದು ಎಚ್ಚರಿಕೆಯ ಸಂಕೇತವಾಗಿರ್ಬೋದು. ನಿಮ್ಮ ಸದ್ಯದ ಭವಿಷ್ಯದಲ್ಲಿ ಏನೋ ಸಮಸ್ಯೆಗಳು ಎದುರಾಗಲಿದೆ ಎನ್ನುವುದಕ್ಕೆ ಇದು ಒಂದು ಸೂಚನೆ ಅಂತ ಹೇಳ್ಬೋದು. ನೀವು ದೊಡ್ಡ ಸಮಸ್ಯೆಯೊಂದರಲ್ಲಿ ಬೀಳಬಹುದು ಎಂದು ಇದು ತಿಳಿಸುತ್ತೆ. ಇಂತಹ ಕನಸು ಬಿದ್ದಾಗ ದೇವಿಯ ಆರಾಧನೆ ಮಾಡಿ ಆಕೆಯ ಕೃಪೆಗೆ ಪಾತ್ರರಾಗಲು ಯತ್ನಿಸಿ. ನಾಲ್ಕನೆಯದಾಗಿ, ನೀವು ಅವಿವಾಹಿತರಾಗಿದ್ದು ದೇವಿ ಕನಸು ಬಿದ್ದರೆ ಸದ್ಯದಲ್ಲೇ ನಿಮಗೆ ಕಂಕಣಬಲ ಕೂಡಿ ಬರಬಹುದು ಅಂತ ಅರ್ಥ. ವಿವಾಹಿತರಿಗೆ ಸಂತಾನ ಭಾಗ್ಯ ಉಂಟಾಗಬಹುದು. ದೇವಿಯ ಕನಸು ಹೊಸ ಉದ್ಯೋಗ ದೊರೆಯುವ ಸಂಕೇತ ಕೂಡ ಹೌದು. ಮಾತೆಯ ಕೃಪೆಯಿಂದ ಜೀವನ ಶುಭದಾಯಕವಾಗುತ್ತೆ. ಐದನೆಯದಾಗಿ, ನಿಮಗೆ ಕನಸಲ್ಲಿ ದೇವಿಯ ಮೂರ್ತಿ ಕಂಡರೂ ಕೂಡ ಅದನ್ನು ಕೂಡ ಮಂಗಳದಾಯಕ ಅಂತ ಹೇಳ್ಬೋದು. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಸದ್ಯದಲ್ಲೇ ದೂರವಾಗಲಿದೆ ಎನ್ನುವ ಸಂಕೇತ. ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸು ನಿಮ್ಮ ಎಲ್ಲ ಮಾನಸಿಕ ಸಮಸ್ಯೆ, ಚಿಂತೆ, ಆತಂಕಗಳನ್ನು ದೂರ ಮಾಡುತ್ತೆ ಹಾಗೂ ನಿರಾಳತೆಯನ್ನು ಮೂಡಿಸುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ.